ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ನಡೆದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮ ಶ್ರೀ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಭಾವಚಿತ್ರವನ್ನು ಮೆರವಣಿಗೆ ಮೂಲಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಶ್ರೀ ಕಾಳಿಕಾ ಕಲ್ಯಾಣ ಮಂಟಪದಲ್ಲಿ ನೆರವೇರಿತು. ಜಯಂತಿಯನ್ನು ದಿನಾಂಕ 1-3-2026ರಂದು ಜರುಗಿತು. ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಬಿಯಿಂದ ವೇದಮೂರ್ತಿ ರೇವಣಯ್ಯ ಹಿರೇಮಠ್, ವೇದಮೂರ್ತಿ ರವೀಂದ್ರ ಚಿಕ್ಕಮಠ್, ಶ್ರೀ ಬಾಬು ಡಾಕ್ಟರ್ ವೈದ್ಯ ಚಿಕ್ಕಮಠ್, ಮಲ್ಲಿಕಾರ್ಜುನ್ ಶರಣಯ್ಯ ಹಿರೇಮಠ್, ಶ್ರೀ ಮಂಜುನಾಥ್ ಸಾವರಿಕ ಮಠ್, ಶ್ರೀ ಗುರುಮಲ್ಲಯ್ಯ ಮಠಪತಿ, ಅನ್ನದಾಸೋಗ ದಾನಿಗಳ್, ಈ ಭಾಗದ ಖ್ಯಾತಿ ಪಡೆದ ಶ್ರೀ ಸೋಮಲಿಂಗ ಹೊಸಮನಿ ಹಾಗೂ ಶ್ರೀ ಯೋಗಮೂರ್ತಿ ಹಂಪಯ್ಯ ಹಿರೇಮಠ್, ಶ್ರೀ ಸಾ ಟಕ್ಕಳಕಿ ಗುರುಪಾದಯ್ಯ ಹಿರೇಮಠ್, ಟಕ್ಕಳಕಿ ಗಂಗಾಧರ ಹಿರೇಮಠ್. ವರದಿ ಗುರುಮಲ್ಲಯ್ಯ ಮಠಪತಿ. ಈಗ ಪ್ರಾಸ್ತಾವಿಕ ನುಡಿ ಶ್ರೀ ಸುರೇಂದ್ರ ಹಿರೇಮಠ್ ಅವರಿಂದ. ಇವತ್ತೇನು ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೇಣುಕಾ ಜಯಂತಿಯನ್ನು ಮಾಡಬೇಕು ಒಂದು ವಿಚಾರವನ್ನು ಇಟ್ಟುಕೊಂಡು ಈಗಾಗಲೇ ತಾವು 4-5 ದಿವಸಗಳಿಂದ ಈ ಕಾರ್ಯಕ್ರಮವನ್ನು ಹಾಕಿಕೊಂಡು ಇದಂಥ ಅಭೂತಪೂರ್ವವಾದಂಥ ಕಾರ್ಯಕ್ರಮ ಮಾಡಿದ್ದು ಬಹಳ ಸಂತೋಷದಾಯಕವಾದಂಥ ವಿಷಯ. ಈ ರೇಣುಕಾ ಜಯಂತಿಯನ್ನು ಸರ್ಕಾರ ಸಲುವಾಗಿ ಅವರು ಕೂಡ 5,001 ರೂಪಾಯಿಗಳನ್ನು ಮಾಡಿದ್ದಾರೆ. ಇನ್ನು ಎಲ್ಲರೂ ಕೊಟ್ಟುಕೊಳ್ಳಕ್ಕೆ ನಾವು ಸುಮ್ಮನಿರಕ್ಕಾಗ್ತದನ್ರಿ. ನಾವು ಕೂಡ ನಮ್ಮ ಮಠದ ವತಿಯಿಂದ ಲಿಂಗೈಕ್ಯ ಸಂಗಯ್ಯ ರುದ್ರಯ್ಯ, ಇದು ಲಿಂಗೈಕ್ಯ ರುದ್ರಯ್ಯ ಸಂಗಯ್ಯ ಹಿರೇಮಠ ಇವರ ವತಿಯಿಂದ 25,001 ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಈ ದುಡ್ಡನ್ನ